ಕೊರಿಯನ್ ಗ್ಲೋಯಿಂಗ್ ಸ್ಕಿನ್ ನಿಮಗೂ ಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ 2 ಸ್ಟೆಪ್ಸ್ ಇರುತ್ತೆ. ಒಂದು ಫೇಸ್ ಪ್ಯಾಕ್ ಇದೆ, ಹಾಗೆ ಇನ್ನೊಂದು ಫೇಸ್ ಕ್ರೀಮ್ ಇದೆ. ನೈಟ್ ಆರ್ ಡೇ ಕ್ರೀಮ್ ಎರಡು ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು. ನಿಮ್ದೇನಾದರೂ ಡಲ್ ಸ್ಕಿನ್ ಇದ್ದರೆ, ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ, ಮುಖದಲ್ಲಿ ಕಲೆಗಳಿದ್ರೆ, ಪಿಗ್ಮೆಂಟೇಷನ್ ಇದ್ದರೆ, ಡಾರ್ಕ್ ಸ್ಪಾಟ್ಸ್ ಇದ್ದರೆ, ತುಂಬ ದಿನಗಳಿಂದ ಹೋಗದೆ ಉಳ್ಕೊಂಡಿರೋ ಅಂತಹ ಟ್ಯಾನ್ ಇದ್ದರೂ ಕೂಡ ಇವತ್ತಿನ ರೆಮಿಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತುಂಬ ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಕ್ರೀಮನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು, ಹಾಗೆ ಫೇಸ್ ಮಾಸ್ಕನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು, ಹಾಗೆ ಇದನ್ನು ಯೂಸ್ ಮಾಡೋದು ಹೇಗೆ, ಬಳಸೋದು ಹೇಗೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ರೆಮಿಡಿನ ಪ್ರಿಪೇರ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಅಕ್ಕಿನ ತೊಗೋತಾ ಇದ್ದೀನಿ. ಯಾವುದೇ ಅಕ್ಕಿನಾದರೂ ಬಳಸ್ಬೋದು. ಮನೇಲಿ ಯೂಸ್ ಮಾಡ್ತಾ ಇರೋವಂಥ ಅಕ್ಕಿ, ಕೆಂಪು ಅಕ್ಕಿನಾದರೂ ಬಳಸ್ಬೋದು, ವೈಟ್ ರೈಸ್ ಆದರೂ ಬಳಸ್ಬೋದು, ರೇಷನ್ ಅಕ್ಕಿ, ಯಾವುದೇ ಥರದ ಅಕ್ಕಿನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಬಳಸ್ಬೋದು. ನಾನಿಲ್ಲಿ ಒಂದು 2.5 ಸ್ಪೂನ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ ಇದನ್ನು ಫಸ್ಟು ನೀಟಾಗಿ ತೊಳ್ಕೊಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು 1-2 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದರಲ್ಲಿರುವಂಥ ಕೆಮಿಕಲ್ಸ್ ಏನಾರಿದ್ರೆ, ಧೂಳು ಏನಾದ್ರು ಇದ್ದರೆ ಕ್ಲೀನ್ ಆಗುತ್ತೆ. ವಾಶ್ ಮಾಡ್ಕೊಂಡಾದಮೇಲೆ ಅಕ್ಕಿ ಮುಳುಗುವಷ್ಟು ಕುಡಿಯೋವಂಥ ನೀರು, ಫಿಲ್ಟರ್ ವಾಟರ್ ಏನಿರುತ್ತೆ ಅದನ್ನು ಬಳಸ್ಕೋಬೇಕು. ಟ್ಯಾಪ್ ವಾಟರನ್ನು ಯೂಸ್ ಮಾಡಬೇಡಿ. ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಅಥವಾ ರಾತ್ರಿ ಇಡೀನೂ ಕೂಡ ನೆನೆಸ್ಬೋದು. ನಾನಿಲ್ಲಿ ಒಂದು ಅರ್ಧ ಗಂಟೆ ಅಷ್ಟು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಕಂಪ್ಲೀಟಾಗಿ ನೆಂದಿದೆ. ನೆಂದಾದಮೇಲೆ ನಾವಿದನ್ನು ಕ್ರೀಮನ್ನು ಪ್ರಿಪೇರ್ ಮಾಡೋದಕ್ಕೆ, ಕ್ರೀಮು ಮತ್ತು ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡೋದಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕು. ಒಂದು ಬೌಲ್ಗೆ ಅಥವಾ ಒಂದು ಪಾತ್ರೆಗೆ ನಾವೇನು ರೆಡಿ ಮಾಡಿಟ್ಕೊಂಡು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ ಹಾಕೋಬೇಕು. ನೀರು ಸಮೇತ ಹಾಕಬೇಕು. ನೀರನ್ನು ಚೆಲ್ಲಬಾರ್ದು. ಆ ನೀರಿಗೆ 1 ಗ್ಲಾಸಷ್ಟು ಕುಡಿಯೋ ನೀರನ್ನು ಹಾಕಬೇಕು. ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಅಕ್ಕಿ ಚೆನ್ನಾಗಿ ಬೇಯಬೇಕು. ಸುಮಾರು ಒಂದು 7-8 ನಿಮಿಷ ಟೈಮ್ ತೊಗೊಳುತ್ತೆ. ನಾವು ಅನ್ನ ಮಾಡ್ತೀವಲ್ವ, ಅದೇ ರೀತಿ ಅನ್ನ ಚೆನ್ನಾಗಿ ಬೇಯೋ ತನಕ, ಅಕ್ಕಿ ಚೆನ್ನಾಗಿ ಬೆಂದು ಅದು ಅನ್ನ ಆಗಬೇಕು, ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ನಮಗೆ ಸ್ವಲ್ಪ 1-2-3 ಸ್ಪೂನ್ನಷ್ಟು ಗಂಜಿ ಸಿಕ್ಕಿದ್ರೆ ಸಾಕಾಗುತ್ತೆ. ಸೊ ಇಷ್ಟು ರೆಡಿ ಇದೆ. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಸಪ್ರೇಟ್ ಬೌಲಿಗೆ ಇದನ್ನು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಅನ್ನ ಮತ್ತು ಗಂಜಿನ ಸಪ್ರೇಟ್ ಮಾಡ್ಕೋಬೇಕು. ನನಗೆ ಇಷ್ಟು ಗಂಜಿ ಸಿಕ್ಕಿದೆ, ಇಷ್ಟು ಸಾಕಾಗುತ್ತೆ. ನನಗೆ ಇಷ್ಟು ಗಂಜಿ ಇದ್ದರೆ ಸಾಕಾಗುತ್ತೆ. ಸೊ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಇದನ್ನು ತಣ್ಣಗಾಗೋದಕ್ಕೆ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಅಷ್ಟರಲ್ಲಿ ಅನ್ನ ಏನಿತ್ತಲ್ವ ಅನ್ನನ ಬಿಸಾಡಬಾರ್ದು. ಅನ್ನನ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸಾಫ್ಟಾಗಿ. ಈ ರೀತಿನೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಒಂದು ಮಿಕ್ಸರ್ ಜಾರಿಗೆ ನಾವು ಅನ್ನ ಏನು ಬೇಯಿಸಿಟ್ಟಿರ್ತೀವಿ ಅದು ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ಬಿಸಿ ಇದ್ದಾಗ ಹಾಕಬಾರ್ದು. ನೀರು ಏನು ಹಾಕ್ದೇನೆ ಈ ರೀತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ಸಾಫ್ಟಾಗಿರಬೇಕು, ಇಷ್ಟು ಸ್ಮೂತಾಗಿರಬೇಕು. ತುಂಬ ದಪ್ಪ ಇರಬಾರ್ದು. ತುಂಬ ಸ್ಮೂತ್ ಇದ್ದಷ್ಟು ತುಂಬ ಚೆನ್ನಾಗಿ ಫೇಸ್ ಪ್ಯಾಕ್ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇವಾಗ ಈ ಪೇಸ್ಟನ್ನ ಒಂದು ಕ್ಲೀನಾಗಿರೋ ಬೌಲ್ಗೆ ಹಾಕೋಬೇಕು. 1-2 ಸ್ಪೂನ್ನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದರ ಜೊತೆಗೆ ನಾವು ಜ್ಯೇಷ್ಠ ಮಧು ಅಂತ ಹೇಳ್ತೀವಿ, ಲಿಕೋರೈಸ್ ಅಂತ ಹೇಳ್ತೀವಿ, ಎಸ್ಟಿ ಮಧು, ಆಮೇಲೆ ಅತಿ ಮಧುರ, ಈ ಥರ ಎಲ್ಲ ತುಂಬ ಹೆಸರುಗಳಿದೆ. ಇದು ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಈ ಪೌಡರನ್ನು ಅರ್ಧ ಸ್ಪೂನ್ನಷ್ಟು ಹಾಕ್ಕೋಬೇಕು. ಇದು ಎಲ್ಲ ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಆದಷ್ಟು ಪ್ಯೂರ್ ಆರ್ಗ್ಯಾನಿಕ್ ತೊಗೊಳ್ಳಿ. ಬೇರೆ ಎಲ್ಲ ಕೆಮಿಕಲ್ ಎಲ್ಲ ಮಿಕ್ಸ್ ಆಗುತ್ತೆ. ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ತೊಗೊಂಡ್ರೆ ಪ್ಯೂರ್ ಇರುತ್ತೆ ಅದು. ಯಾಕಂದರೆ ಅದನ್ನು ತಿನ್ನೋದಕ್ಕೂ ಇಂಟರ್ನಲ್ ಕೂಡ ಬಳಸ್ಬೋದು. ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಪ್ಯೂರಾಗಿ ಸಿಗುತ್ತೆ, ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅದರ ಜೊತೆಗೆ ಅರ್ಧ ಸ್ಪೂನ್ನಷ್ಟು ಜೇನುತುಪ್ಪನ ಕೂಡ ಹಾಕ್ಕೊಂಡಿದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಜ್ಯೇಷ್ಠ ಮಧು ಪೌಡರ್ ಏನಿದೆ ಇದು ನಮ್ಮ ಸ್ಕಿನ್ನ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಡಲ್ ಸ್ಕಿನ್ ಇರುತ್ತಲ್ವ, ಅದು ಕ್ಲಿಯರ್ ಆಗಿ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಆ್ಯಂಡ್ ಬ್ರೈಟ್ ಆಗುತ್ತೆ. ಮತ್ತು ಎಕ್ಸೆಸ್ ಆಯಿಲನ್ನು ಕಡಿಮೆ ಮಾಡಿ ಪಿಂಪಲ್ಸ್ ಆಗೋದನ್ನು ಕಡಿಮೆ ಮಾಡುತ್ತೆ. ಮತ್ತು ಹೈಪರ್ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸ್ ಎಲ್ಲ ಏನಿರುತ್ತೆ ಅದು ಕೂಡ ಕಂಪ್ಲೀಟಾಗಿ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇವಾಗ ಅದನ್ನು ಪಕ್ಕಕ್ಕಿಟ್ಟು ಕ್ರೀಮನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕ್ಲೀನಾಗಿರೋ ಬೌಲಿಗೆ 1-2 ಸ್ಪೂನ್ನಷ್ಟು ಅಕ್ಕಿ ಕಾಯಿಸಿರುವಂಥ ಗಂಜಿ ಏನಿದೆ ಆ ಗಂಜಿನ 2 ಸ್ಪೂನ್ನಷ್ಟು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1 ದೊಡ್ಡ ಟೇಬಲ್ ಸ್ಪೂನಷ್ಟು, ಅಂದರೆ 1 ಸ್ಪೂನ್ ಫುಲ್ಲು ಅಲೋವೆರಾ ಜೆಲ್ಲನ್ನು ಹಾಕೋತಾ ಇದ್ದೀನಿ. ನೀವು ಮನೇಲಿ ಬೆಳೆದಿರೋಂಥ ಅಲೋವೆರಾ ಜೆಲ್ಲನ್ನು ಕೂಡ ಬಳಸ್ಬೋದು. ಅದನ್ನು ತೊಳೆದು ಅದರಲ್ಲಿರೋ ಜೆಲ್ಲನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಬೋದು. ಬಟ್ ಅದನ್ನು ತುಂಬ ಸಮಯದ ತನಕ ಇಟ್ಟು ಸ್ಟೋರ್ ಮಾಡಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಫ್ರೆಶ್ಶಾಗಿ ಪ್ರಿಪೇರ್ ಮಾಡಿಕೊಂಡು ಫ್ರೆಶ್ಶಾಗಿ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಬಳಸಿ. ಇಲ್ಲ ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು.
ಜೊತೆಗೆ 2 ವಿಟಮಿನ್ ಇ ಕ್ಯಾಪ್ಸೂಲನ್ನು ಕಟ್ ಮಾಡಿ ಅದರಲ್ಲಿರುವಂಥ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಬೇಕು ಅಂತಂದರೆ ಆಲ್ಮಂಡ್ ಆಯಿಲನ್ನು ಕೂಡ ನೀವು ಬಳಸ್ಬೋದು. ಅದು ಕೂಡ ಸ್ಕಿನ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ ಆಲ್ಮಂಡ್ ಆಯಿಲು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಯಾವಾಗ ಜೆಲ್ಲಿ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸರಿಯಾದ ಅಳತೆಯಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ರೆ ತುಂಬ ಸಮಯದವರೆಗೂ ಏನು ತಗೊಳ್ಳೋದಿಲ್ಲ. ಒಂದು 20ರಿಂದ 30 ಸೆಕೆಂಡ್ ಅಷ್ಟರಲ್ಲಿ ಒಳ್ಳೆ ಕ್ರೀಮಿ ಕನ್ಸಿಸ್ಟೆನ್ಸ್ ಬರುತ್ತೆ. ಕೆಲವೊಂದು ಸರಿ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹಾಕುವಂಥದ್ದು ಇಲ್ಲ ತುಂಬ ಕಡಿಮೆ ಹಾಕುವಂಥದ್ದು ಈ ರೀತಿ ಮಾಡಿದಾಗ ಅದು ಕ್ರೀಮಿ ಕನ್ಸಿಸ್ಟೆಂಟ್ ಬರೋದಿಲ್ಲ, ತುಂಬ ತೆಳುವಾಗುವಂಥದ್ದು ಈ ರೀತಿ ಎಲ್ಲ ಆಗುತ್ತೆ. ಸೊ ನೋಡಿಕೊಂಡು ನಾನು ಏನು ಹೇಳಿದ್ದೀನಿ, ಯಾವ ಮೆಜರ್ಮೆಂಟ್ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿದ್ದೀನಿ ಅಷ್ಟನ್ನು ಯೂಸ್ ಮಾಡಿ ಕರೆಕ್ಟಾಗಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಕ್ರೀಮ್ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಪರ್ಫೆಕ್ಟಾಗಿ ಬಂದಿದೆ ಕ್ರೀಮ್ ಇವಾಗ. ಸೊ ಇದನ್ನು ಈ ರೀತಿ ಒಂದು ಚಿಕ್ಕ ಡಬ್ಬಿಯಲ್ಲಿ ಅಥವಾ ಕ್ರೀಮ್ ಕಂಟೈನರ್ಗಳಲ್ಲಿ ಸ್ಟೋರ್ ಮಾಡಿ ಒಂದು ವಾರದ ತನಕ ಇಟ್ಟು ಇದನ್ನು ಯೂಸ್ ಮಾಡ್ಬೋದು. ಆಚೆ ಇಡ್ತೀವಿ ಅಂದರೆ 2ರಿಂದ 3 ದಿನ ಇಡ್ಬೋದು. ಫ್ರಿಜ್ಜಲ್ಲಿಟ್ಟರೆ ನೀವು ಒಂದು ವಾರದ ತನಕ ಅಂದರೆ 7 ಡೇಸ್ ತನಕ ನೀವು ಯೂಸ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನೋಡ್ತಾ ಇರ್ಬೋದು ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ಅಂತೇಳಿ. ಇದನ್ನು ಅಪ್ಲೈ ಮಾಡಿ ನೀವು 1 ಅವರ್ ತನಕ 2 ಅವರ್ ತನಕ ಬಿಟ್ರೂ ಇದೇ ಶೈನಿಂಗ್ ಇರುತ್ತೆ ನಿಮ್ಮ ಸ್ಕಿನ್ನಲ್ಲಿ. ತುಂಬ ಚೆನ್ನಾಗಿ ಶೈನಿಂಗ್ ಇರುತ್ತೆ. ಡ್ರೈ ಆದ್ರೂ ಕೂಡ ಶೈನಿಂಗ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಅಪ್ಲೈ ಮಾಡಿರೋ ಜಾಗದಲ್ಲಿ ಎಷ್ಟು ಶೈನಿಂಗ್ ಇದೆ, ಅಪ್ಲೈ ಮಾಡದೇ ಇರೋ ಕಡೆ ಎಷ್ಟು ಡಲ್ ಇದೆ ಅಂತೇಳಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ಇವಾಗ ಇದೆರಡನ್ನೂ ಬಳಸೋದು ಹೇಗೆ ಅಂತ ನೋಡೋಣ. ಫಸ್ಟು ಮುಖನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ನಾವೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಫೇಸ್ ಪ್ಯಾಕ್ ಅಥವಾ ಫೇಸ್ ಮಾಸ್ಕನ್ನು, ಅದನ್ನು ನಾವು ಈಗ ಪೂರ್ತಿ ಮುಖಕ್ಕೆ ಮತ್ತು ಕುತ್ತಿಗೆಗೆ ಅಪ್ಲೈ ಮಾಡಬೇಕು. ತುಂಬ ತೆಳುವಾಗಿ ಅಪ್ಲೈ ಮಾಡಬಾರ್ದು. ಒಂದು 2ರಿಂದ 3 ಲೇಯರಾಗಿ ಸ್ವಲ್ಪ ದಪ್ಪವಾಗಿ ಇದನ್ನು ಪೂರ್ತಿಯಾಗಿ ಅಪ್ಲೈ ಮಾಡಬೇಕು. ಈ ರೀತಿ ಅಕ್ಕಿನ ಬೇಯಿಸಿ ಅದರಿಂದ ಫೇಸ್ ಮಾಸ್ಕನ್ನು ಪ್ರಿಪೇರ್ ಮಾಡಿಕೊಂಡು ಬಳಸೋದ್ರಿಂದ ಸ್ಕಿನ್ ಡಲ್ನೆಸ್ ಕಡಿಮೆ ಆಗುತ್ತೆ. ಸ್ಕಿನ್ ತುಂಬ ಚೆನ್ನಾಗಿ ಬ್ರೈಟ್ ಆಗುತ್ತೆ, ಗ್ಲೋ ಆಗುತ್ತೆ, ಟ್ಯಾನ್ ಕಡಿಮೆ ಆಗುತ್ತೆ. ಡೆಡ್ ಸೆಲ್ಸ್ ಎಲ್ಲ ಏನಿರುತ್ತಲ್ಲ ಮುಖದಲ್ಲಿ, ಆ ಡೆಡ್ ಸೆಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸ್ಕಿನ್ ತುಂಬ ಸ್ಮೂತ್ ಆಗುತ್ತೆ. ಮತ್ತು ಎಕ್ಸೆಸ್ ಆಯಿಲ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಈ ಫೇಸ್ ಮಾಸ್ಕು ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ. ಮತ್ತು ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ. ಮುಖದಲ್ಲಿ ಸುಕ್ಕುಗಳಿದ್ದರೆ ಕಡಿಮೆ ಮಾಡುತ್ತೆ. ಅಕ್ಕಿಯಲ್ಲಿ ವಿಟಮಿನ್ಸ್ ಮತ್ತು ಅಮಿನೋ ಆಸಿಡ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಇದು ಮೆಲನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಹಾಗೆ ಸನ್ ಡ್ಯಾಮೇಜನ್ನು ಕಡಿಮೆ ಮಾಡಿ ಮುಖದಲ್ಲಿರುವಂಥ ಡಲ್ನೆಸ್ನ ಕ್ಲಿಯರ್ ಮಾಡಿ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಕೊಡೋದ್ರಲ್ಲಿ ಅಕ್ಕಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ. ಹಾಗೆ ಸ್ಕಿನ್ ಹೆಲ್ದಿ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಾವು ಜೇನುತುಪ್ಪ ಮತ್ತು ಲಿಕೋರೈಸ್ ಪೌಡರ್ ಅಂದರೆ ಜೇಷ್ಟಮಧು ಪೌಡರನ್ನು ಬಳಸಿರೋದ್ರಿಂದ ಇನ್ನೂ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಜೇನುತುಪ್ಪನೂ ಅಷ್ಟೇ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಮುಖದಲ್ಲಿ ಆಗುವಂತಹ ಪಿಂಪಲ್ಸ್ ಇರ್ಬೋದು, ಎಕ್ನೆಸ್ ಇರ್ಬೋದು ಅಥವಾ ಅಲರ್ಜಿಸ್, ರೆಡ್ನೆಸ್ ಏನಿರುತ್ತೆ ಅದನ್ನೆಲ್ಲ ಕಡಿಮೆ ಮಾಡೋದ್ರಲ್ಲಿ ಜೇನುತುಪ್ಪ ಕೂಡ ತುಂಬಾ ಸಹಾಯ ಮಾಡುತ್ತೆ. ಈ ಫೇಸ್ ಪ್ಯಾಕನ್ನು ನೀವು ವೀಕ್ಲಿ 3 ಟೈಮ್ಸ್ ಬಳಸೋದ್ರಿಂದ ಅಂದರೆ ವಾರದಲ್ಲಿ 3 ಸರಿ ಬಳಸೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಅಪ್ಲೈ ಮಾಡಿ ಆದಮೇಲೆ 20ರಿಂದ 25 ನಿಮಿಷ ಬಿಟ್ಟು ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ತಣ್ಣೀರಿಂದ ವಾಶ್ ಮಾಡ್ಕೋಬೇಕು. ಬಿಸಿ ನೀರನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು, ತಣ್ಣೀರನ್ನು ಬಳಸಬೇಕು. ಡ್ರೈ ಆಗಲಿ ಆಗದೇ ಇರಲಿ 20ರಿಂದ 25 ನಿಮಿಷ ಆದ ತಕ್ಷಣ ಫೇಸ್ ವಾಶನ್ನ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ದಪ್ಪ ಲೇಯರಾಗಿ ಅಪ್ಲೈ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಡ್ರೈ ಆಗೋದಕ್ಕೆ. ಬಟ್ ಈಗಾಗಲೇ 25 ಮಿನಿಟ್ಸ್ ಆಗಿದೆ. ಸೊ ಈಗ ಫೇಸ್ ವಾಶನ್ನು ಮಾಡ್ಕೋತೀನಿ. 25 ನಿಮಿಷಕ್ಕಿಂತ ಜಾಸ್ತಿ ಬಿಡೋವಂಥ ಅವಶ್ಯಕತೆ ಇಲ್ಲ. ಯಾವುದೇ ಫೇಸ್ ಪ್ಯಾಕ್ ಆಗಲಿ 20ರಿಂದ 25 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಸೊ ಇವಾಗ ಫೇಸ್ ವಾಶನ್ನ ಮಾಡ್ಕೊಳ್ಳೋಣ. ಈ ಪ್ಯಾಕನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈ ರೀತಿಯಾಗಿ ಒಂದು ಸ್ಪಾಂಜನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬೌಲ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಸ್ಪಾಂಜಲ್ಲಿ ಪೂರ್ತಿ ಫೇಸನ್ನು ಅಷ್ಟು ಒಂದು ಬೌಲ್ ನೀರಲ್ಲಿ ಕ್ಲೀನ್ ಮಾಡ್ಕೋಬೋದು. ಆಮೇಲೆ ತುಂಬ ಈಸಿನೂ ಕೂಡ. ನಾವು ಸಿಂಕಲ್ಲಿ ಹೋಗಿ ವಾಶ್ ಮಾಡಿಕೊಂಡ್ರೆ ಎಲ್ಲ ಕಡೆ ಸ್ಪಿಲ್ ಆಗುತ್ತೆ, ಮತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ತೊಗೊಳುತ್ತೆ. ಆಮೇಲೆ ನೀರು ಕೂಡ ಕಡಿಮೆನೇ ಯೂಸ್ ಮಾಡ್ಬೋದು. ಈ ರೀತಿ ಆದರೆ ತುಂಬ ಸಮಯ ಏನೂ ಸಿಗೋದಿಲ್ಲ. ಇಲ್ಲಾಂದರೆ ಒಂದು ಸಾಫ್ಟ್ ಬಟ್ಟೆ, ಒಂದು ಕಾಟನ್ ಅಥವಾ ಮೈಕ್ರೋಫೈಬರ್ ಬಟ್ಟೆನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಹೋಗಿ ಫ್ರೆಶ್ ಆಗಿ ಮತ್ತೊಂದು ಸರಿ ಫೇಸನ್ನು ವಾಶ್ ಮಾಡ್ಕೊಂಬರ್ಬೇಕು. ನೆನಪಿರಲಿ, ತಣ್ಣೀರನ್ನು ಯೂಸ್ ಮಾಡಬೇಕು, ಬಿಸಿ ನೀರನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಫೇಸ್ ವಾಶ್ ಆದಮೇಲೆ ಒಂದು ಕ್ಲೀನಾಗಿರೋ ಬಟ್ಟೆಯಿಂದ ಮುಖನ ಕ್ಲೀನಾಗಿ ಒರೆಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಸ್ಕಿನ್ನಲ್ಲಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತೇಳಿ, ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅದಾದಮೇಲೆ ನಾವು ಕ್ರೀಮನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಕ್ರೀಮ್ ಅಥವಾ ಜೆಲ್ ಎರಡೂ ಆಗುತ್ತೆ. ಇದನ್ನು ಇವಾಗ ಪೂರ್ತಿ ಮಾಯ್ಶ್ಚರೈಸರ್ ರೀತಿಯಾಗಿ ನಾವು ಇದನ್ನು ಅಪ್ಲೈ ಮಾಡಬೇಕು. ಪೂರ್ತಿ ಮುಖಕ್ಕೆ ಅಪ್ಲೈ ಮಾಡಿ ಇದನ್ನು ನೀಟಾಗಿ ನಿಧಾನವಾಗಿ ಜೆಂಟಲಾಗಿ
ಮಸಾಜ್ ಮಾಡಬೇಕು, ಹಾಗೆ ಜೆಂಟಲಾಗಿ ರಬ್ ಮಾಡಬೇಕು. ತುಂಬ ಪ್ರೆಷರ್ ಹಾಕಿ ತುಂಬ ಸಮಯದವರೆಗೆ ಮಸಾಜ್ ಮಾಡೋದೇನಿಲ್ಲ. ನಾವು ರೆಗ್ಯುಲರಾಗಿ ನಾವು ಮುಖಕ್ಕೆ ಮಾಯ್ಶ್ಚರೈಸರ್ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅದೇ ರೀತಿ ಅಪ್ಲೈ ಮಾಡಿ ಪೂರ್ತಿ ಮುಖ ಮತ್ತು ಕತ್ತಿಗೆ ಅಪ್ಲೈ ಮಾಡಿ ಬಿಟ್ಟರೆ ಸಾಕಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ. ಇದನ್ನು ಅಪ್ಲೈ ಮಾಡಿ ಆದಮೇಲೆ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಬಿಟ್ಟು ನೀವು ಫೇಸ್ ವಾಶನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ ಇಡೀ ರಾತ್ರಿ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ನೀವು ಫೇಸ್ ವಾಶನ್ನು ಮಾಡ್ಕೋಬೋದು. ರಾತ್ರಿ ಇಡೀ ಬಿಟ್ಟರೆ ತುಂಬ ಚೆನ್ನಾಗಿ ಇನ್ನೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಸ್ಕಿನ್ ಎಷ್ಟು ಗ್ಲೋ ಕಾಣ್ತಾ ಇದೆ ಅಂತೇಳಿ. 2 ಟೈಮು ಬಳಸ್ಬೋದು, ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಬಳಸ್ಬೋದು. ಪ್ರತಿದಿನ ಬಳಸಬೇಕು. 2 ಟೈಮ್ ಬಳಸೋದಕ್ಕಾಗಿಲ್ಲ ಅಂದರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಪ್ಲೈ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ವಾಶನ್ನು ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಮಗಷ್ಟೆಲ್ಲ ಬಿಡೋದಕ್ಕೆ ಆಗೋದಿಲ್ಲ ಅಂತಂದರೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಬಿಟ್ಟು ತಣ್ಣಗಿರೋ ನೀರಿಂದ ಫೇಸ್ ವಾಶನ್ನು ಮಾಡ್ಕೋಬೋದು. ಇದಿಷ್ಟನ್ನು ನೀವು ರೆಗ್ಯುಲರಾಗಿ ಪ್ರತಿದಿನ ಮಾಡ್ತಾ ಬನ್ನಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಫೇಸ್ ಪ್ಯಾಕನ್ನು ವಾರಕ್ಕೆ 3 ಸರಿ ಅಪ್ಲೈ ಮಾಡಿ, ಕ್ರೀಮನ್ನು ಪ್ರತಿದಿನ ಅಪ್ಲೈ ಮಾಡಿ. ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋರು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಯೂಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.